ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಕಿಶನ್ ಮತ್ತು ಪೂಜಾ ಮದುವೆ ಮಾಡಿಸೋಕೆ ಬಂದೇ ಬಿಟ್ಟರು ಕಾಮತ್ತವರು. ಹಾಗಿದ್ರೆ ಇಲ್ಲಿ ಆದಿ, ಮೀನಾಕ್ಷಿ, ಕನಿಕಾ ಇವರೆಲ್ಲರ ವಿರುದ್ಧ ಕಟ್ಕೊಂಡು ಫೈನಲಿ ಕಿಶನ್ ಮತ್ತು ಪೂಜಾ ಮದುವೆ ಮಾಡಿಸ್ಬಿಡ್ತಾರೆ ಕಿಶನ್ ತಂದೆ. ಇದಕ್ಕೆ ಭಾಗ್ಯ ಒಪ್ಪಿಗೆ ಇದೆಯಾ ಇಲ್ವಾ? ತಾಳಿ ಕಟ್ಟೋಕೆ ಹೋದಾಗ ಪೂಜಾ ಮಾಡಿದ್ದೇನು ಇದೆಲ್ಲವೂ ಕೂಡ ಕಿಶನ್ ಮೆಗಾ ಡ್ರಾಮಾ ಆಗುತ್ತಾ? ಏನಾಯ್ತು, ಏನು ಕತೆ, ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಕಿಶನ್ ಪೂಜಾನ ಕರ್ಸ್ಕೊತಾರೆ. ಬಟ್ ಇಲ್ಲಿ ಪೂಜಾಗೆ ಯಾವುದೇ ರೀತಿಲೂ ಕೂಡ ಒಂದು ವಿಷಯ ಗೊತ್ತಿಲ್ಲ ತನ್ನ ಮದುವೆ ನಡೀತಿದೆ ಇವತ್ತು ಅಂತ. ಆದರೆ ಸರ್ಪ್ರೈಸ್ ಅಂತ ಹೇಳಿ ಕರ್ಸ್ಕೊಂಡಂತ ಕಿಶನ್ ಇಲ್ಲಿ ಹೊಸ ಸಾರಿ ಎಲ್ಲವನ್ನ ಕೂಡ ತೆಕ್ಕೊಡ್ತಾರೆ. ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತಾರೆ. ಮದುಮಗಳಾಗಿ ರೆಡಿಯಾಗಿ ಬಾ ಅಂತ ಕೂಡ ಹೇಳ್ತಾರೆ. ಕನ್ಫ್ಯೂಷನಲ್ಲಿರ್ತಕ್ಕಂಥ ಪೂಜಾಗೆ ಎಲ್ಲ ಕ್ಲಾರಿಟಿ ಸಿಕ್ಕೇ ಬಿಡುತ್ತೆ. ಫೈನಲಿ ದೇವಸ್ಥಾನದ ಗರ್ಭಗುಡಿಯಲ್ಲಿ ಅರೇಂಜ್ಮೆಂಟ್ಸ್ನ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಏನು ಮಾಡ್ತಿದ್ಯಾ ಕಿಶನ್ ನೀನು, ಏನಿದಲ್ಲ ಅಂತ ಕೇಳ್ತಾ ಇದ್ರೆ ಇವತ್ತು ನಿನ್ನ ಮದುವೆ ಅಂತಾರೆ. ಅದಕ್ಕೆ ನಾನು ಈ ರೀತಿ ಮಗಳಾಗಿ ರೆಡಿಯಾಗಿ ಬಾ ಅಂದಿದ್ದು ಯಾಕಿಂತ ನಿರ್ಧಾರ ತಗೊಂಡಿದ್ಯಾ ಅಂತ ಹೇಳಿ ಪೂಜಾ ಕೇಳ್ತಿದ್ದಾಳೆ. ಅದಕ್ಕೆ ಇಲ್ಲಿ ಕಿಶನ್ ದಯವಿಟ್ಟು ಅರ್ಥ ಮಾಡ್ಕೊ ಪೂಜಾ, ನಮ್ಮನೆಯವ್ರನ್ನ ನಂಬ್ಕೊಂಡಿದ್ರೆ ಯಾವುದೇ ಕಾರಣಕ್ಕೂ ನಿನ್ನ ಮದುವೆ ಆಗೋದಿಲ್ಲ. ಖಂಡಿತವಾಗ್ಲೂ ಅವ್ರು ಯಾರೂ ಕೂಡ ನಿನ್ನ ಮದುವೆ ಆಗೋದಕ್ಕೆ ಬಿಡುವುದಿಲ್ಲ. ಅದರಲ್ಲೂ ನನ್ನ ಅತ್ತೆ ಅಂತೂ ಉಪವಾಸ ಸತ್ಯಾಗ್ರಹ ಕುತ್ಕೊಂಡಿದ್ದಾರೆ. ಬೇಕಿದ್ರೆ ನಾನು ಸಾಯ್ತೀನಿ ಹೊರತು ಕಿಶನ್ನ ಮದುವೆನ ಪೂಜಾ ಜೊತೆ ನಡೆಯೋದಕ್ಕೆ ಬಿಡುವುದಿಲ್ಲ ಅಂತಿದ್ದಾರೆ. ಅಂದಮೇಲೆ ನೀನು ನಾನು ಒಂದಾಗೋಕ್ಕಾಗತ್ತಾ? ದಯವಿಟ್ಟು ಅರ್ಥ ಮಾಡ್ಕೊ, ನಾವು ಮದುವೆ ಆಗ್ಬಿಡೋಣ. ಒಂದೇ ತಾಳಿ ಕಟ್ಟಿದ್ರೆ ಖಂಡಿತ ಅವರು ಒಪ್ಕೊಳ್ಳೇಬೇಕಾಗತ್ತೆ. ಆನಂತರ ನನ್ನ ದೂರ ಮಾಡೋಕೆ ಯಾರಿಂದ ಕೂಡ ಸಾಧ್ಯ ಇಲ್ಲ ಅಂತಿದ್ದಾರೆ. ಬಟ್ ನಿಜವಾಗ್ಲೂ ಪೂಜಾಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಕನ್ಫ್ಯೂಷನ್ ಸ್ಟೇಟಸಲ್ಲಿದ್ದಾರೆ. ಈತ ಕಡೆ ಭಾಗ್ಯ, ಆದಿಕಾ ಮತ್ತು ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಬಂದಿದ್ದಾರೆ. ಈ ಕಡೆ ಭಾಗ್ಯ ಅವರೆಲ್ಲ ಒಂದು ಕಡೆ ಹುಡುಕ್ತಾ ಇದ್ರೆ, ಆ ಕಡೆ ಕಿಶನ್ ಫ್ಯಾಮಿಲಿ ಎಲ್ಲ ಒಂದು ಕಡೆ ಹುಡುಕ್ತಿದೆ. ಫೋಟೋ ತೋರಿಸಿ ಇವರೆಲ್ಲ ನೋಡಿದ್ರ ಅಂತ ಹೇಳ್ತಿದ್ದಾರೆ. ನಂತರ ಅಲ್ಲಿಗೆ ಮೀನಾಕ್ಷಿ ಮತ್ತು ಕನಿಕಾ ಬರ್ತಾರೆ. ಇಲ್ಲಿ ನೋಡಿ ಅಲ್ಲಿ ಹೇಗೆ ನಾಟಕ ಮಾಡ್ತಿದ್ದಾರೆ ಹುಡ್ಕೋ ರೀತಿಯಲ್ಲಿ. ನಿಮ್ಗೆ ಗೊತ್ತಿಲ್ಲ ಅತ್ತೆ, ಅವಳೇ ಹೇಳ್ಕೊಟ್ಬಿಟ್ಟು ಈ ರೀತಿ ಹುಡ್ಕೋ ಡ್ರಾಮಾ ಮಾಡ್ತಿರ್ತಾಳೆ ಬೇಕಿದ್ರೆ ಅಂತ ಕೂಡ ಕನಿಕಾ ಮೀನಾಕ್ಷಿಗೆ ಹೇಳ್ತಾರೆ. ನಂತರ ಭಾಗ್ಯ ಬರ್ತಿದ್ದಾಗೆ ಸಾಕು ನಿಲ್ಲಿಸು ಭಾಗ್ಯ ನಿನ್ನ ನಾಟಕನ, ನೀನೇ ಹೋಗ್ಬಿಟ್ಟು ಮದುವೆ ಆಗು ಅಂತ ಹೇಳ್ಬಿಟ್ಟು ಇಲ್ಲಿ ಹುಡ್ಕೋ ಥರ ಡ್ರಾಮಾ ಮಾಡ್ತಿದ್ಯಾ. ನೀನು ಎಂಥ ಡ್ರಾಮಾ ಮಾಡ್ತೀಯ ಅಂತ ನಮಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಕನಿಕಾ ಹೇಳಿದಾಗ, ನಿಮ್ಮ ಹತ್ರ ಮಾತಾಡುವಷ್ಟು ಪುರ್ಸುತ್ ನನಗೆಲ್ಲ, ನನಗೆ ಮೊದಲು ಮದುವೆ ತಡಿಬೇಕಾಗಿದೆ. ಇಲ್ಲಿ ಇಂಪಾರ್ಟೆಂಟ್ ಕೆಲಸ ಮಾಡಿದ್ಬಿಟ್ಟು ಈ ರೀತಿ ಜಗಳ ಮಾಡ್ಕೊಂಡು ನಿಂತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಾರೆ ಭಾಗ್ಯ. ನಂತರ ಇಲ್ಲಿ ಕುಸುಮವ್ರು ಕೂಡ ಬರ್ತಾರೆ. ಮಾತು ನಡೀತಾ ಇರುತ್ತೆ. ಅದರ ನಡುವೆ ಇಲ್ಲಿ ಆದಿಕಾ ಮತ್ತು ಬಂದಿದೆ. ಏನು ಮಾಡ್ತಿದ್ರ ನೀವಿಲ್ಲಿ? ಮೊದಲು ಮದುವೆ ನಿಲ್ಲಿಸ್ಬೇಕು, ಅದನ್ನು ಬಿಟ್ಟು ಕೆಲ್ಸಕ್ಕೆ ಬಾರ ಜಗಳ ಮಾಡ್ಕೊಂಡು ನಿಂತಿದ್ದೀರ ಅಂತ ಹೇಳ್ತಾರೆ. ಎಲ್ಲರೂ ಕೂಡ ಡಿಸ್ಪಾಸ್ ಆಗ್ತಾರೆ. ಫೈನಲಿ ಮತ್ತೆ ಹುಡ್ಕೋದ್ರಲ್ಲಿ ಮುಂದುವರಿತಾರೆ. ನಂತರ ಆ ಕಡೆ ಭಾಗ್ಯ ಕೇಳ್ತಿದ್ರೆ, ಈ ಕಡೆ ಆದಿಕಾ ಮತ್ತು ಕೂಡ ಒಬ್ಬರನ್ನ ಕೇಳ್ತಿರ್ತಾರೆ. ಅವರು ಯಾರಿಗೋಸ್ಕರ ನೀವು ಹುಡುಕ್ತಿರೋದು ಅಂದಾಗ ಫೋಟೋ ತೋರಿಸಿ ಇವರನ್ನ ನೋಡಿದಿರ ಅಂತ ಕೇಳಿದಾಗ, ಮದುವೆ ಆಗ್ತಿರೋ ಜೋಡಿನ? ಹೌದು ಮದುವೆ ಆಗ್ತಿದ್ರು ಅಂದ್ಕೊಂಡೆ, ಫ್ಯಾಮಿಲಿ ಇಲ್ಲದೆ ಮದುವೆ ಆಗ್ತಿದ್ದಾರಾ ಅಂತ. ಏನು ತಡವಾಗೋಯ್ತಾ ನಿಮಗೆ ಹಾಗೆ ಹೀಗೆ ಅಂತ ವಿಚಾರ ಮಾಡ್ತಾರೆ. ಆದಷ್ಟು ಬೇಗ ಎಲ್ಲಿದ್ದಾರೆ ಅಂತ, ಇಲ್ಲ ಅಂದರೆ ಅನಾಹುತ ಘಟಿಸ್ಬಿಡುತ್ತೆ ಅಂತ ಮಹಿತಾ ಹೇಳ್ತಿದ್ದಾಗೆ, ನಿಮ್ಮನ್ನು ನೋಡಿದ್ರೆ ಯಾಕೋ ಮದುವೆ ನಿಲ್ಸೋಕೆ ಬಂದಿರೋ ರೀತಿ ಇದ್ದೀರಾ? ಯಾವುದೇ ಕಾರಣಕ್ಕೂ ಹೇಳೋದಿಲ್ಲ ನಾನು ಅಂತಿದ್ದಾಗೆ ಆದಿಕಾ ಮತ್ತು ಕುತ್ತಿಗೆ ಪಟ್ಟೆ ಹಿಡ್ಕೊಂಡಿದ್ದೆ ಬಡ್ದಾಕ್ಬಿಡ್ತೀನಿ, ಎಲ್ಲಿದ್ದಾರೆ ಹೇಳಿ ಅಂತ ಹೇಳಿ ಕೇಳ್ತಿದ್ದಾರೆ. ಫೈನಲಿ ಗರ್ಭಗುಡಿ ಹತ್ರ ಇದ್ದಾರೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಭಾಗ್ಯವ್ರಿಗೂ ಕೂಡ ಗೊತ್ತಾಗುತ್ತೆ. ಅವರು ಕೂಡ ಮದುವೆ ನಡೀತಿರೋ ಜಾಗಕ್ಕೆ ಹೋಗ್ತಾರೆ. ಈತ ಕಡೆ ಕಿಶನ್ ಪೂಜಾಗೆ ತಾಳಿ ಕಟ್ಟೋಕೆ ಮುಂದಾಗ್ಬಿಡ್ತಾರೆ. ತಾಳಿ ಕಟ್ಟೋಕೆ ಹೋಗ್ತಿದ್ದಾಗ ಈ ಕಡೆ ತಾಳಿನ ಕಿತ್ತಿಸ್ತಿದ್ದ ಇಲ್ಲಿ ಕಿಶನ್ನ ಕೂಡ ತಪ್ಪು ಬಿಡ್ತಾಳೆ. ಪೂಜಾ ಏನು ಮಾಡ್ತಿದ್ಯಾ ಕಿಶನ್ ನೀನು? ನಿಜವಾಗ್ಲೂ ನೀನು ಈ ರೀತಿಯಾಗಿ ಮದುವೆ ಆಗೋದಕ್ಕೆ ನನ್ನ ಕರೆದಿದ್ಯಾ ಅನ್ನೋದಿದ್ರೆ ಖಂಡಿತವಾಗ್ಲೂ ನಾನು ಇಲ್ಲಿಗೆ ಬರ್ತಾನೆ ಇರಲಿಲ್ಲ. ನಿಜವಾಗ್ಲೂ ಮಾತಾಡಬೇಕು ಅಂತ ಕರೆದೆ ಅಂತ ಅಂದ್ಕೊಂಡು ಬಂದೆ. ಆದರೆ ಇಂಥ ಕೆಲಸ ಮಾಡೋದಾ? ನಿಜವಾಗ್ಲೂ ನೀನು ನಾನು ಪ್ರೀತಿ ಮಾಡ್ತಿದ್ದೀವಿ, ಖಂಡಿತ ನಿಜ. ಹಾಗಾದ ಮಾತ್ರಕ್ಕೆ ಮನೆಯವ್ರನ್ನ ಒಪ್ಪಿಗೆ ಇಲ್ಲದೆ ಈ ರೀತಿ ಮದುವೆ ಆಗೋದಾ? ಓಡ್ ಬಂದು ಖಂಡಿತ ಇದು ಸಾಧ್ಯ ಇಲ್ಲ ಅಂತ ಪೂಜಾ ಹೇಳ್ತಿದ್ದಾಳೆ. ಇತ್ತ ಕಡೆ ಕಿಶನ್ ಏನು ಮಾತಾಡ್ತಿದ್ಯಾ ಪೂಜಾ? ಅವರನ್ನ ನೆಚ್ಕೊಂಡಿದ್ರೆ ಖಂಡಿತವಾಗ್ಲೂ ನಮ್ಮ ಮದುವೆ ಆಗುತ್ತೆ ಅನ್ನೋ ನಂಬಿಕೆ ನಮಗೆಲ್ಲ. ಖಂಡಿತ ನಾವಿಬ್ರು ಮರ್ತು ಬಿಡ್ಬೇಕಾಗತ್ತಾ ಅಂತ ಕೂಡ ಕಿಶನ್ ಹೇಳ್ತಿದ್ರೆ, ಖಂಡಿತ ಅದು ಯಾವುದೂ ಕೂಡ ಆಗೋದಿಲ್ಲ ಕಿಶನ್, ತಾಳ್ಮೆಯಿಂದ ಕಾಯ್ಬೇಕಾಗತ್ತೆ. ನೀನು ಅನ್ಕೊಂಡಾಗೆ ನಾನೇನಾದರೂ ನಿನ್ನ ಮದುವೆ ಆದರೆ ಏನಾಗುತ್ತೆ ಅನ್ನೋದು ಗೊತ್ತಿದೆಯಾ ನಿನಗೆ? ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗಿ ನಾನು. ಆ ರೀತಿಯೆಲ್ಲ ನಿನ್ನ ಜೊತೆ ಓಡ್ ಬಂದು ಮದುವೆ ಆದರೆ ಖಂಡಿತ ನನ್ನ ಇಡೀ ಕುಟುಂಬಕ್ಕೆ ಅವಮಾನ ಆಗುತ್ತಾ. ನನ್ನ ಫ್ಯಾಮಿಲಿ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆಯನ್ನು ಕಳ್ಕೊಬೇಕಾಗತ್ತೆ. ಅದರಲ್ಲೂ ಕೂಡ ನನ್ನ ಅಕ್ಕ ಭಾಗ್ಯ ನನ್ನ ಬಗ್ಗೆ ಎಷ್ಟೆಲ್ಲ ನಂಬಿಕೆ ಇಟ್ಕೊಂಡಿದ್ದಾಳೆ. ಅವಳ ಒಂದು ನಂಬಿಕೆನ ಕಳ್ಕೊಳ್ಳ, ಅವಳಿಗೆ ಅವಮಾನ ಮಾಡಲ್ಲ. ನಿಜ ನಾನು ನಿನ್ನನ್ನು ಮದುವೆ ಆಗ್ಬೋದು, ಆದರೆ ನನಗಿಂತ ಜಾಸ್ತಿ ಮಾತನ್ನು ನನ್ನ ಅಕ್ಕ ಕೇಳಬೇಕಾಗತ್ತೆ. ಆ ರೀತಿಯಾಗಿ ಖಂಡಿತ ನಾನು ಯಾವತ್ತಿಗೂ ಕೂಡ ಅವಕಾಶ ಮಾಡಿಕೊಡೋದಿಲ್ಲ. ನಾವಿಬ್ಬರು ನಮ್ಮ ಸ್ವಾರ್ಥಕ್ಕೋಸ್ಕರ ಮದುವೆ ಆಗ್ಬೋದು, ಆದರೆ ನಂತರ ಕೇಳಬೇಕಾಗಿರೋದು ನನ್ನ ಅಕ್ಕ ಇಲ್ಲಿವರೆಗೂ
ಬೇಕಾದಷ್ಟು ಬಾರಿ ಬೇಡವಾದ ಮಾತುಗಳನ್ನು ಕೇಳಿದಾಳೆ. ತಾನು ತಪ್ಪೇ ಮಾಡದೆ ತುಂಬ ಅನ್ನಿಸ್ಕೊಂಡಿದ್ದಾಳೆ. ಅದರಲ್ಲೂ ಕೂಡ ನನ್ನಿಂದಾಗಿ ತುಂಬ ಮಾತುಗಳನ್ನ ಕೇಳಿದಾಳೆ. ಮತ್ತೆ ಈ ತಪ್ಪನ್ನು ಮಾಡಿ ನನ್ನ ಅಕ್ಕನ ಮೇಲೆ ಆಪಾದನೆ ಹಾಕೋದಕ್ಕೆ ನಾನು ಇಷ್ಟಪಡುವುದಿಲ್ಲ ಕಿಶನ್ ಅಂತ ಹೇಳ್ತಿದ್ದಾರೆ. ಬಟ್ ಅಷ್ಟರಲ್ಲಿ ಆಲ್ರೆಡಿ ಭಾಗ್ಯ ಫ್ಯಾಮಿಲಿ ಹಾಗೆ ಕಿಶನ್ ಫ್ಯಾಮಿಲಿ ಎಲ್ಲರೂ ಕೂಡ ಬಂದಿದ್ದಾರೆ. ಈ ಕಡೆ ಭಾಗ್ಯ ಫ್ಯಾಮಿಲಿಗಂತೂ ಪೂಜಾ ಆಡ್ತಿರೋ ಮಾತುಗಳು ನಿಜವಾಗ್ಲೂ ಖುಷಿ ತರಿಸ್ತದೆ. ಜೊತೆಗೆ ಮುಂದುವರೆದಂಥ ಪೂಜಾ, ನೀನೇನೋ ಕಿಶನ್ ನಿಮ್ಮ ಫ್ಯಾಮಿಲಿಲಿ ಕಾರ್ ಬರುತ್ತೆ ಹೋಗುತ್ತೆ, ಆದರೆ ನನ್ನ ಕುಟುಂಬ ಹಾಗಲ್ಲ, ಜನಗಳ ಮಧ್ಯೆನೇ ಬದುಕಬೇಕಾಗಿರೋದು ನಾವು. ನಿಜವಾಗ್ಲೂ ಅಕ್ಕಪಕ್ಕದಲ್ಲಿಲ್ಲ ಜನಗಳಿರ್ತಾರೆ. ಜೊತೆಗೆ ಅಪ್ಪ ಕೆಲಸಕ್ಕೆ ಹೋಗಬೇಕಾದ್ರೆ ನಿನ್ನ ಮಗಳು ಓಡೋದ್ಲು ಹಾಗೆ ಹೀಗೆ ಅಂತ ಹೇಳಿ ನಾಲ್ಕು ಮಾತುಗಳನ್ನ ಆಡ್ತಾರೆ. ನಿಜವಾಗ್ಲೂ ಅಂಥ ಅವಮಾನ ಎಲ್ಲ ಸಹಿಸ್ಕೋಬೇಕಾಗುತ್ತೆ. ನನ್ನಿಂದಾಗಿ ನನ್ನ ಅಪ್ಪ ಅಮ್ಮ ಆ ರೀತಿ ಅವಮಾನನ ಪಡಬೇಕಾ? ನಿಜವಾಗ್ಲೂ ನಾನೇನು ಮದುವೆ ಆಗಿಬಿಡ್ತೀನಿ, ನಿನ್ನ ಮನೆಗೂ ಕೂಡ ಬಂದುಬಿಡ್ತೀನಿ, ಆದರೆ ನನ್ನ ಕುಟುಂಬ ಸಾಯೋ ತನಕ ಈ ಒಂದು ಬ್ಲೇಮನ್ನು ತಗೋಬೇಕಾಗತ್ತೆ, ನಾನು ಓಡುವುದಳು ಅಂತ ಅನ್ನಿಸ್ಕೋಬೇಕಾಗತ್ತೆ. ಇಂಥ ಒಂದು ಹೆಸರು ನನಗೆ ಬೇಕಾ? ಈ ರೀತಿಯಾಗಿ ನನ್ನ ಮನೆಯವ್ರಿಗೆ ನಾನು ನೋವು ಕೊಡಬೇಕಾ, ಅವ್ರಿಗೆ ಅವಮಾನ ಮಾಡಬೇಕಾ ಅಂತ ಕೇಳ್ತಿದ್ರೆ, ನೋಡು ಪೂಜಾ ನೀನೇನು ಈ ರೀತಿ ಮಾತಾಡ್ತಿದ್ಯಾ, ಹಾಗಂದು ಮಾತ್ರಕ್ಕೆ ನಮ್ಮ ಮನೆಯವ್ರ ಕುಟುಂಬದಲ್ಲಿ ಒಪ್ಕೋತಾ ಇಲ್ಲ ನಮ್ಮಿಬ್ಬರು ಮದುವೆಗೆ, ಏನು ಮಾಡೋದು? ಅದಕ್ಕೋಸ್ಕರನೇ ಮದುವೆ ಆಗೋದು ಬಿಟ್ಟು ಬೇರೆ ಆಪ್ಷನ್ನೇ ಇಲ್ಲ ನಮಗೆ ಅಂದಾಗ, ಖಂಡಿತ ಕಾಯೋಣ ಕಿಶನ್, ಖಂಡಿತವಾಗ್ಲೂ ನಾನು ನಿನ್ನನ್ನು ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತಿದ್ದೀನಿ, ಇವಾಗಲೇ ಅಲ್ಲ ಮುಂದೆ ಕೂಡ ತುಂಬ ಪ್ರೀತಿ ಮಾಡ್ತೀನಿ, ಎಷ್ಟು ದಿನ ಬೇಕಿದ್ರು ಕಾಯೋಣ, ಯಾವುದೇ ಕಾರಣಕ್ಕೂ ನನಗೆ ನಿನ್ನ ಮೇಲೆ ಇರೋ ಪ್ರೀತಿ ಯಾವುದೇ ಕಾರಣಕ್ಕೂ ಕೂಡ ಕಡಿಮೆ ಆಗೋದಿಲ್ಲ. ಅದಕ್ಕೋಸ್ಕರ ಹೇಳ್ತಿದ್ದೇನೆ ಕಿಶನ್, ಮದುವೆ ಆಗಬೇಕು ಅಂದರೆ ಮನೆಯವರೆಲ್ಲ ಒಪ್ಕೊಳ್ಳೇಬೇಕು. ಮನೆಯವರು ಒಪ್ಪಿಗೆ ಇಲ್ಲದೆ ಯಾವುದೇ ಕಾರಣಕ್ಕೂ ನಮ್ಮಿಬ್ಬರು ಮದುವೆ ನಡೆಯೋದಿಲ್ಲ. ಮನೆಯವ್ರನ್ನೆಲ್ಲ ಒಪ್ಸಿ ಮದುವೆ ಆಗೋಣ. ಮದುವೆ ಅಂತಕ್ಕಂಥದ್ದು ನೀನು ನಾನು ಮದುವೆ ಆದರೆ ಅಷ್ಟೇ ಅಲ್ಲ, ಎರಡು ಕುಟುಂಬಗಳು ಕೂಡ ಒಂದಾಗಬೇಕು ಅಂತ ಹೇಳಿ ಪೂಜಾ ಹೇಳ್ತಿದ್ದಾಳೆ. ಅಷ್ಟರಲ್ಲಿ ಈ ಕಡೆ ತಂದೆ ಶಭಾಷ್ ಮಗಳೇ ಅಂತ ಹೇಳ್ಬಿಡ್ತಾರೆ. ತಕ್ಷಣ ಕಿಶನ್ ಮತ್ತು ಪೂಜಾ ಇಬ್ಬರು ಕೂಡ ತಿರ್ಕೊಂಡಿದ್ದ. ಇಲ್ಲಿ ನಿನ್ನ ಮಾತುಗಳು ನಿಜವಾಗ್ಲೂ ಎಷ್ಟು ಮೆಚೂರ್ಡ್ ಆಗಿತ್ತು ಗೊತ್ತಾ ಅಂತ ಹೇಳಿ ಇಲ್ಲಿ ಅವ್ರ ಕುಟುಂಬದವರು ಕೂಡ ಮಾತನಾಡ್ತಿದ್ದಾರೆ. ಅಷ್ಟರಲ್ಲಿ ಇಲ್ಲಿ ಪೂಜಾ ಕೂಡ ಬರ್ತಾಳೆ, ಅಕ್ಕನ ಹಗ್ ಮಾಡ್ತಾಳೆ. ದಯವಿಟ್ಟು ಅಕ್ಕ ಕ್ಷಮಿಸ್ಬಿಡು, ನಿಜವಾಗ್ಲೂ ಕೂಡ ಇದೆಲ್ಲ ನಡೆಯುತ್ತೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ಅಕ್ಕ ಅಂದಾಗ, ನೀನೇನು ಹೇಳ್ಬೇಡ ಪೂಜಾ, ನಮಗೆಲ್ಲ ಕೂಡ ಗೊತ್ತಾಗಿದೆ ಅಂತ ಹೇಳಿ ಭಾಗ್ಯ ಹೇಳ್ತಾರೆ. ಈಗಲಾದ್ರೂ ಗೊತ್ತಾಯ್ತಾ ಪೂಜಾ ಯಾರು ತಂಗಿ ಅಂತ? ನನ್ನ ಸೊಸೆ ಭಾಗ್ಯ ತಂಗಿ ಅಂತ ಹೇಳಿ ಮೀನಾಕ್ಷಿ ಕನೆಕಾಗೆ ಮುಟ್ಟು ನೋಡ್ಕೊಳ್ಳೋ ಹಾಗೆ ಕೊಡ್ತಿದ್ದಾರೆ ಕುಸುಮ ಅವರು. ನಂತರ ಈತ ಕಡೆ ಕಿಶನ್ ಬಂದಿದೆ. ಈಗಲಾದರೂ ಅರ್ಥ ಆಯ್ತಾ ಅತ್ತೆ ಮತ್ತು ಅಣ್ಣ, ನೀವು ಯಾವಾಗಲೂ ಹೇಳ್ತಿದ್ರಲ್ವ ಪೂಜಾ ನನ್ನ ಮದುವೆ ಆಗ್ತಿರೋದು ನಿಜವಾಗ್ಲೂ ದುಡ್ಡುಗೋಸ್ಕರ, ಆಸ್ತಿಗೋಸ್ಕರ, ಹಣಕ್ಕೋಸ್ಕರ ಅಂತ, ಇವಾಗಲಾದರೂ ಕ್ಲಾರಿಟಿ ಸಿಗ್ತಾ ನಿಮಗೆ? ಅವಳಿಗೆ ಮದುವೆ ಆಗೋ ಆಪ್ಷನ್ ಇದ್ರೂ ಕೂಡ ಅವಳು ಮದುವೆ ಆಗಲಿಲ್ಲ. ಈಗಲಾದರೂ ನಿಮಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೋತೀನಿ. ನಿಮ್ಮ ಆಲೋಚನೆಗಳು ತಪ್ಪು ಅನ್ನೋದನ್ನು ಒತ್ತಿ ಹೇಳ್ತಾ ಇದ್ದೀನಿ. ಅವತ್ತು ಕೂಡ ಭಾಗ್ಯ ಅಕ್ಕ ಏನಂದ್ರು, ನೀವು ದುಡ್ಡಿನ ಸುರಿಮಳೆನೇ ಸುರಿಸಿದಾಗ ನನ್ನ ಒಂದು ಸ್ವಾಭಿಮಾನದ ಮುಂದೆ ನಿಮ್ಮ ಯಾವುದೇ ದುಡ್ಡಿನ ಆಟ ನಡೆಯುವುದಿಲ್ಲ ಅಂತ ಹೇಳಿದ್ರಲ್ವ ಅಂತ ಕಿಶನ್ ಹೇಳ್ತಿದ್ದಾರೆ. ಈ ಕಡೆ ಆದಿಶ್ವರ್ಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಆದರೆ ಅತ್ತ ಕಡೆ ಮೀನಾಕ್ಷಿ ಹತ್ರ ಕನಿಕಾ ಹೋಗಿದೆ. ಅಯ್ಯೋ ಅತ್ತೆ, ಇವ್ರ ಮಾತನ್ನೆಲ್ಲ ನಂಬೇಡಿ, ಇದೆಲ್ಲ ಕಿಶನ್ ಆಡ್ತಿರೋ ನಾಟಕ ಆಗಿರುತ್ತೆ ಅಂತ ಹೇಳ್ತಿದ್ದಾಳೆ. ಅದಕ್ಕೆ ಸರಿಯಾಗಿ ಇಲ್ಲಿ ಕಿಶನ್ ಕೂಡ ಇದನ್ನೆಲ್ಲ ನಾನು ಯಾಕೆ ಮಾಡಿದೆ ಗೊತ್ತಾ, ಇದನ್ನೆಲ್ಲ ನಾನು ಪ್ರೀ ಪ್ಲಾನ್ ಮಾಡಿದ್ದು ಅಂತ ಕಿಶನ್ ಹೇಳ್ತಿದ್ದಾರೆ. ಈಗಲಾದರೂ ಅರ್ಥ ಆಯ್ತಾ ಪೂಜಾ ನನ್ನ ಹಿಂದೆ ಬಿದ್ದಿದ್ದು ದುಡ್ಗಲ್ಲ ಅನ್ನೋದು ಅಂತ ಹೇಳ್ತಿದ್ದಾರೆ. ಈ ಕಡೆ ಭಾಗ್ಯ, ನಿಜವಾಗ್ಲೂ ಈ ರೀತಿ ಮಾಡಿದ್ದು ನೀವು ಪ್ರೀ ಪ್ಲಾನ್ಡ್ ಆಗ ಬೇಕು ಅಂತ ಮಾಡಿದ್ದ ಅಂತ ಭಾಗ್ಯ ಕೇಳಿದಾಗ, ಹೌದು ಭಾಗ್ಯ ಅವರೇ, ನಿಜವಾಗ್ಲೂ ನಮ್ಮ ಅಣ್ಣ ಅತ್ತೆ ಎಲ್ರಿಗೂ ಕೂಡ ಅರ್ಥ ಮಾಡಿಸ್ಬೇಕಾಗಿತ್ತು, ಅದಕ್ಕೋಸ್ಕರನೇ ನಾನು ಇದನ್ನೆಲ್ಲ ಮಾಡಿದ್ದು. ನನಗೆ ನಂಬಿಕೆ ಇತ್ತು ಪೂಜಾ ಯಾವುದೇ ಕಾರಣಕ್ಕೂ ಈ ಮದುವೆಗೆ ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಿರ್ತಾರೆ. ಆದರೂ ಕೂಡ ಇಲ್ಲಿ ಆದಿ ಕಾಮತ್ ಮತ್ತು ಮೀನಾಕ್ಷಿ ಏನು ಮಾತಾಡೋಕ್ಕಾಗ್ತಿಲ್ಲ. ಅಷ್ಟರಲ್ಲಿ ಇಲ್ಲಿ ಕಾಮತ್ ಅವರೇ ಎಂಟ್ರಿ ಕೊಡ್ತಾರೆ. ಕಾಮತ್ ಎಂಟ್ರಿ ಕೊಡ್ತದ ನಿಜವಾಗ್ಲೂ ಸರಿಯಾಗಿ ಮಾಡಿದ್ಯಾ ಮಗ್ನೆ ಅಂತ ಹೇಳಿ ಕಿಶನ್ನ ಹೊಗಳುತ್ತಿದ್ದಾರೆ. ಜೊತೆಗೆ ಈಗಲಾದರೂ ಅರ್ಥ ಆಯ್ತಾ ಆದಿ ಮತ್ತು ಮೀನಾಕ್ಷಿ ನಿಮ್ಮಿಬ್ಬರಿಗೂ ಕೂಡ ಭಾಗ್ಯ ತಂಗಿ ಏನು, ಭಾಗ್ಯ ಏನು ಅಂತಕ್ಕಂಥದ್ದು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಜೊತೆಗೆ ಈತ ಕಡೆ ಮೀನಾಕ್ಷಿ, ಅಣ್ಣ ನೀನು ಬರಬೇಕಾಗಿದ್ದು ನಾಳೆ ಅಲ್ವಾ ಅಂದಾಗ ಮಹಿತಾ ಎಲ್ಲ ಕಾಲ್ ಮಾಡಿ ಹೇಳಿದ್ಲು, ನಿನ್ನ ಹಠ ಏನು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತದೆ, ಅದಕ್ಕೋಸ್ಕರನೇ ಬಂದೆ ಅಂತ ಹೇಳ್ತಾರೆ. ನಂತರ ಇಲ್ಲಿ ಕನಿಕಾ ಕೂಡ ಇದನ್ನು ನಂಬಾರ್ದು ಅನ್ನೋ ರೀತಿಯಲ್ಲಿ ಮಾತನಾಡೋಕೆ ಮುಂದಾಗ್ತಾ ಇದ್ರೆ ಇಲ್ಲಿ ಭಾಗ್ಯ ಅವ್ರ ಹತ್ರ ಕ್ಷಮೆಯನ್ನು ಕೇಳ್ತಿದ್ದಾರೆ ಕಾಮತ್ ಅವರು. ಅಯ್ಯೋ ಪರವಾಗಿಲ್ಲ ಬಿಡಿ ಮಾವ, ನೀವ್ಯಾಕೆ ಕ್ಷಮೆ ಕೇಳ್ತಿದ್ರ ಅಂತ ಕೂಡ ಹೇಳ್ತಾರೆ ಭಾಗ್ಯ ಅವರು. ತದನಂತರ ಇಲ್ಲಿ ಪೂಜಾ ಮತ್ತು ಕಿಶನ್ ಇಬ್ರು ಕೂಡ ಒಂದು ಒಳ್ಳೆ ಜೋಡಿ ಅಂತ ಕಾಮತ್ ಅವರು ಹೇಳ್ತಾರೆ. ನಂತರ ಹೇಳಮ್ಮ ಮೀನಾಕ್ಷಿ, ಈಗಲಾದರೂ ಅರ್ಥ ಆಯ್ತಾ ಭಾಗ್ಯ ಕುಟುಂಬ ಎಂಥದ್ದು ಅಂತ, ನಮ್ಮ ನಿರ್ಧಾರ ಸರಿಯಾಗಿದೆ ಅಂತ ಕೇಳ್ತಿದ್ರ? ಅಣ್ಣ ಇಲ್ಲೇನು ಮಾತಾಡೋದು ಬೇಡ, ಮನೆಗೆ ಹೋಗಿ ಮಾತಾಡೋಣ ಅಂತ ಹೇಳ್ತಿದ್ದಾರೆ. ನಂತರ ಕಿಶನ್ ಬಾ ಮನೆಗೆ ಹೋಗೋಣ ಅಂತ ಮೀನಾಕ್ಷಿ ಹೇಳ್ತಿದ್ದಾಗ, ಕಿಶನ್ ಎಲ್ಗೆ ಹೋಗ್ತಿದ್ಯಾ? ಕಿಶನ್ ಎಲ್ಗೂ ಬರೋದಿಲ್ಲ, ಅವನು ಇಲ್ಲಿ ಮಾಡೋ ಕೆಲಸ ತುಂಬಾನೇ ಇದೆ ಅಂತ ಕಾಮತ್ ಹೇಳ್ತಾರೆ. ಎಲ್ರಿಗೂ ಕೂಡ ಬಿಗ್ ಶಾಕ್ ಅನ್ನ ಕೊಡ್ತಿದ್ದಾರೆ, ಬಿಗ್ ಸರ್ಪ್ರೈಸ್ ಅನ್ನ ಕೊಡ್ತಿದ್ದಾರೆ. ನಿಜವಾಗ್ಲೂ ಕಿಶನ್ ಪೂಜಾಗೆ ಇದು ಬಿಗ್ ಸರ್ಪ್ರೈಸ್ ಅಂತ ಹೇಳ್ಬೋದು. ಯಾಕಂದ್ರೆ ಇಷ್ಟೆಲ್ಲ ಆದಮೇಲೆ ಹೀಗೆ ಮುಂದುವರಿಸಿದ್ರೆ ಸರಿ ಹೋಗೋದಿಲ್ಲ. ಹೇಗೋ ಎಲ್ಲರೂ ಕೂಡ ಇದ್ದೀವಿ, ಇದೇ ಒಂದು ಮುಹೂರ್ತದಲ್ಲಿ ಕಿಶನ್ ಮತ್ತೆ ಪೂಜಾ ಮದುವೆ ಮಾಡಬೇಕು ಅಂತ ಹೇಳಿ ನಾನು ನಿರ್ಧಾರ ತಗೊಂಡಿದ್ದೀನಿ ಅಂತ ಹೇಳಿ ಕಾಮತ್ ಹೇಳ್ತಾರೆ. ಅದನ್ನ ಅಪೋಸ್ ಮಾಡೋಕ್ಕೆ ಕೂಡ ಅವ್ರ ಫ್ಯಾಮಿಲಿ ಬರುತ್ತೆ. ಬಟ್ ಯಾರ ಮಾತನ್ನು ಕೂಡ ಕೇಳ್ದೆ ಕಿಶನ್ ಮತ್ತೆ ಪೂಜಾನ ಗರ್ಭಗುಡಿ ಮುಂದೆ ನಿಲ್ಲಿಸಿ ಇಲ್ಲಿ ಮದುವೆ ಮಾಡಿಸೋಕೆ ಮುಂದಾಗೇ ಬಿಟ್ರು ಕಾಮತ್. ಎಲ್ಲರ ಸಮ್ಮುಖದಲ್ಲಿ ಕಿಶನ್ನ ಪೂಜಾಗೆ ತಾಳಿ ಕಟ್ಟದಾಯ್ತು. ಫೈನಲಿ ಇಲ್ಲಿ
ಕಿಶನ್ ಪೂಜಾ ಮದುವೆ ನಡೆದೇ ಹೋಯಿತು. ಹಾಗಿದ್ರೆ ಏನಾಗ್ಬೋದು ಮುಂದೆ, ಯಾವ ರೀತಿಯ ಟ್ವಿಸ್ಟ್ ಆ್ಯಂಡ್ ಟರ್ನ್ ಸಿಗುತ್ತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.